ಹಲೋ ಎವ್ರಿವನ್. ಸೊ ಇವತ್ತು ನಾನು ಈ ಟೇಪನ್ನು ಯೂಸ್ ಮಾಡ್ಕೊಂಡು ಸಣ್ಣದಾಗಿರೋ ಡೋರಿನ ರೆಡಿ ಮಾಡಕತ್ತೀನಿ ನೋಡ್ರಿ. ಸೊ ಫಸ್ಟ್ ಆಫ್ ಆಲ್ ಸ್ಮಾಲ್ ಅಮೌಂಟ್ ಒಳಗೆ ಈ ಟೇಪನ್ನು ಕಟ್ ಮಾಡ್ಕೊಂಡು ಅಗದಿ ಪ್ರೆಷರ್ ಪುಟ್ ಬಾಜುನೇ ಅಥವಾ ಪ್ರೆಷರ್ ಪುಟ್ 1 ಪಾಯಿಂಟ್ ಒಳಗೂ ಹಚ್ಕೊಂಡ್ರೆ ನಡೀತದೆ. ಸ್ಟ್ರೇಟಾಗಿ ಹಚ್ಕೋಬೇಕು. ಆಮೇಲೆ ಈ ಥರ 1.5 ಇಂಚಿನ ಅಗಲಿನ ಬಟ್ಟೆ ತೊಗೊಂಡು ಉದ್ದಿಗೆ 20 ಇಂಚಿದೆ ಇದು ಸ್ಟ್ರೇಟಾಗಿ ಬಿಡಬೇಕು. ಇದೇನು ಟೇಪ್ ಕಾಣಿಸಾಕತ್ತದಲ್ಲ ಅದರ ಬಾಜುನೇ ಅಗದಿ ಸ್ಟ್ರೇಟಾಗಿ ಬಿಡ್ಬೇಕು ನೋಡ್ರಿ. ಈ ಥರ ಅಂದರೆ ಒಂದೇ ಸಮ ಸೇರಿ ಸ್ಟಿಚ್ ಬೀಳ್ತದೆ, ನಮ್ದು ಏರಾಫೇರ ಆಗೋದಿಲ್ಲ. ಈ ಥರ ಸ್ಟಿಚ್ ಮಾಡ್ಕೊಂಡಾಗ ನಮ್ದು ಪೈಪಿಂಗ್ ಅಥವಾ ನಾಟ್ ಭಾಳ ಚಲೋ ಬರ್ತದೆ. ಆ್ಯಂಡ್ ಇದೇನು ಎಕ್ಸ್ಟ್ರಾ ಅರ್ಬಿಕ್ ಅನ್ಸಾತದಲ್ಲ ಅದೆಲ್ಲ ಕಟ್ ಮಾಡ್ಕೊಂಡು ತೆಗಿಬೇಕು ನೋಡ್ರಿ. ಅಂದ್ರೆ ಟರ್ನ್ ಮಾಡೋ ಮುಂದಾಗ ನಮಗೆ ಈಸಿಯಾಗಿ ಟರ್ನ್ ಆಗುತ್ತೆ. ಇದು ವಿದೌಟ್ ಪೈಪಿಂಗ್ ಥ್ರೆಡ್ ನಾನು ಡೋರಿ ರೆಡಿ ಮಾಡಾಕತ್ತೀನಿ. ಈಗ ಒಂದು ಸೂಜಿ ತೊಗೊಂಡು ಅದ್ರೊಳಗೆ ದಾರ ಪೋಣಿಸ್ಕೊಂತೀನಿ. ಆ್ಯಂಡ್ ಇದು ಏನು ಸ್ಟಿಚ್ ಮಾಡ್ಕೊಂಡಿಲ್ಲ ಅದಕ್ಕೆ ನಾಟ್ ಹಾಕಿ ಉಲ್ಟಾ ಸೈಡ್ಲಿಂದ ಸೂಜಿ ಹಾಕಿ ಒಂದು ಸೈಡ್ ಹಾಕಿ ಒಂದು ಸೈಡ್ ತೆಗಿಯಾಕತ್ತೀನಿ ನೋಡ್ರಿ. ಈ ಥರ ಈಗ ಇದು ಬಟ್ಟೆ ಸ್ಲೋ ಆಗಿ ಒಂದು ಸೈಡ್ಲಿಂದ ಜಗಬೇಕಿದ್ದ ಸೂಜಿ, ಯಾಕಂದ್ರೆ ಪಟಕ್ನೆ ಅಂದ್ರೆ ಫೋರ್ಸ್ ಹಾಕಿ ಜಗ್ಗಿದ್ರೆ ಇದು ದಾರ ಬ್ರೇಕ್ ಆಗ್ಬೋದು ಆ್ಯಂಡ್ ಅದು ವೇಸ್ಟ್ನೂ ಆಗ್ಬೋದು. ಅದಕ್ಕೆ ಸ್ಲೋಲಿ ಆಗಿ ಜಗ್ಗಿ ಇದು ಟರ್ನ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಈ ಥರ ಒಂದೇ ಸಮ ಸರಿಯಾದ ನಿಮಗೆ ಥ್ರೆಡ್ ಅಂದರೆ ನಾಟ್ ರೆಡಿ ಆಗುತ್ತೆ. ಆಮ್ಯಾಗ ಇದ್ರದ್ದು ವಿಡ್ತ್ ನೋಡ್ಬೋದು ನೀವು, ಬರೀ ಒಂದು ಪಾಯಿಂಟ್ ಅದ. ಇಷ್ಟು ಸಣ್ಣದಾಗಿರೋ ನಾಟ್ ನೀವು ಮನ್ಯಾಗ ರೆಡಿ ಮಾಡ್ಕೋಬೋದು. ಇನ್ಮ್ಯಾಗ